ಹಲೋ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಗೃಹಲಕ್ಷ್ಮಿ ಕಂತಿನಿಂದ ಮಹಿಳೆಯರಿಗೆ ಅನುಕೂಲ ಆಗುವ ಮತ್ತೊಂದು ಐಡಿಯಾ ಕೊಟ್ಟ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ತಿಂಗಳು ಮಹಿಳೆಯರಿಗೆ ಬರುವ 2,000 ರೂಪಾಯಿ ಹಣವನ್ನು ಉಳಿತಾಯ ಮಾಡಿದರೆ ಒಂದು ಬ್ಯಾಂಕ್ ರೀತಿಯ ವ್ಯವಸ್ಥೆಯನ್ನು ಮಾಡಬಹುದು. ಎಲ್ಲರ ಉಳಿತಾಯದಿಂದ ಕಡಿಮೆ ಬಡ್ಡಿ ದರದಲ್ಲಿ ಸ್ವಯಂ ಉದ್ಯೋಗಗಳಿಗೆ ಸಾಲ ಸೌಲಭ್ಯ ನೀಡುವಂತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಲಹೆ ನೀಡಿದ್ದಾರೆ. ಹೀಗಾಗಿ ಸ್ತ್ರೀ ಶಕ್ತಿ ಸಂಘಗಳು ಗೃಹಲಕ್ಷ್ಮಿ ಸಂಘಗಳಾಗಿವೆ. ಇದರಿಂದ ಯೋಜನೆಯ ಉದ್ದೇಶವು ಫಲಿಸಲಿದೆ ಎಂದು ಸಚಿವೆ ಹೇಳಿದ್ದಾರೆ. ಮತ್ತು ಮಹಿಳಾ ಸಬಲೀಕರಣಕ್ಕೆ ಹೊಸ ಹೆಜ್ಜೆ ಮತ್ತು ಸಂಘ ಬಲವರ್ಧನೆ ಜೊತೆಗೆ ಉದ್ಯೋಗ ಸೃಷ್ಟಿ ಮತ್ತು ಕನಿಷ್ಠ 100 ಜನ ಸೇರಿದಂತೆ ತಿಂಗಳಿಗೆ 2 ಲಕ್ಷ ರೂಪಾಯಿ ಆಗುತ್ತದೆ. ಆ ಹಣವನ್ನು ಬಳಸಿ ಸಣ್ಣ ಉದ್ಯಮ ಆರಂಭಿಸಬಹುದು. ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆಯಿಂದ ಸ್ವಯಂ ಉದ್ಯಮ ಉತ್ತೇಜಿಸುವ ಮೂಲಕ ಮಹಿಳಾ ಸ್ವಾವಲಂಬನೆ ಮತ್ತು ಸಬಲೀಕರಣಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಹೆಜ್ಜೆಯನ್ನಿಟ್ಟಿದೆ. ಇದರ ಜೊತೆಗೂಡಿ ಸ್ವಯಂ ಉದ್ಯೋಗ ಆರಂಭಿಸಲು ಯೋಜನೆ ಹಣ ಆರಂಭಿಕ ಬಂಡವಾಳವನ್ನಾಗಿರಿಸುವುದು, ಸ್ತ್ರೀ ಶಕ್ತಿ ಸಂಘವನ್ನು ಗೃಹಲಕ್ಷ್ಮಿ ಸಂಘವನ್ನಾಗಿ ಮಾರ್ಪಡಿಸಿ ಬ್ಯಾಂಕ್ ಮಾದರಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡುವುದು ಈ ಯೋಜನೆಯ ಪರಿಕಲ್ಪನೆಯಾಗಿದೆ. ಸ್ತ್ರೀ ಶಕ್ತಿ ಸಂಘಗಳನ್ನು ಗೃಹಲಕ್ಷ್ಮಿ ಸಂಘಗಳನ್ನಾಗಿ ಬಲವರ್ಧನೆ ಮಾಡುವುದು ಮೊದಲ ಹಂತ. ಗೃಹಲಕ್ಷ್ಮಿಯರ ಸಂಘದಲ್ಲಿ ಪ್ರತಿ ತಿಂಗಳ ಹಣವನ್ನು ತಲಾ 2,000 ರೂಪಾಯಿನಂತೆ ಉಳಿತಾಯ ಮಾಡುವುದು. ಆ ಮೂಲಕ ಸಂಘವನ್ನು ಬ್ಯಾಂಕ್ ಮಾದರಿಯಲ್ಲಿ ನಡೆಸುವುದು. ಸಣ್ಣ ಉದ್ಯಮಕ್ಕೆ ಗುಡಿ ಕೈಗಾರಿಕೆಗಳಿಗೆ ಅನುಕೂಲವಾಗುವಂತೆ ಅಡಿ ಕಡಿಮೆ ದರದಲ್ಲಿ ಸಂಘದ ಸದಸ್ಯರಿಗೆ ನಿಗದಿತ ಮಿತಿ ಸಾಲ ನೀಡುವುದು. ಬಡ್ಡಿ ಹಾಗೂ ಅಸಲು ಪ್ರಾಮಾಣಿಕವಾಗಿ ವಸೂಲಿ ಮಾಡುವುದು. ಆ ಮೂಲಕ ಸಂಘದ ಬ್ಯಾಂಕ್ ವ್ಯವಸ್ಥೆಯನ್ನು ಸಶಕ್ತಗೊಳಿಸುವುದಾಗಿದೆ. ಮತ್ತು ಸಮಾನ ಮನಸ್ಕ ಸಂಘದ ಸದಸ್ಯರು ಒಟ್ಟುಗೂಡಿ ಒಂದಿಷ್ಟು ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಬಂಡವಾಳ ರೂಪದಲ್ಲಿ ಹೂಡಿ ಉದ್ಯಮ ಸ್ಥಾಪಿಸಲು ಉತ್ತೇಜನ ನೀಡುವುದು ಕೂಡ ಇಲಾಖೆಯ ದೂರದೃಷ್ಟಿ. ಸಣ್ಣ ಮಟ್ಟಿನ ಬಂಡವಾಳ ಕ್ರೋಢೀಕರಿಸಿ ಪಾಲುದಾರಿಕೆ ಉದ್ಯಮವನ್ನು ಗೃಹಲಕ್ಷ್ಮಿಯರು ನಡೆಸುವುದರ ಮೂಲಕ ಆರ್ಥಿಕವಾಗಿ ಸಶಕ್ತರಾಗುವುದರ ಜೊತೆಗೆ ಉದ್ಯಮ ವಿಸ್ತರಣೆ ಹಾಗೂ ಉದ್ಯೋಗ ಸೃಷ್ಟಿಗೂ ದಾರಿಯಾಗಲಿದೆ ಎಂಬುದು ಚಿಂತನೆಯಾಗಿದೆ. ಗೃಹಲಕ್ಷ್ಮಿ ಹಣವನ್ನು ಖಾಸಗಿ ಚೀಟಿಗಳಿಗೆ ಬಳಸಿ ಮೋಸ ಹೋಗುವ ಸಾಧ್ಯತೆಯನ್ನು ಗೃಹಲಕ್ಷ್ಮಿ ಸಂಘ ತಪ್ಪಿಸುತ್ತದೆ. ಮಾಸಿಕ ಗೃಹಲಕ್ಷ್ಮಿ ಹಣ ಸಂಘದ ಮೂಲಕ ಚಲಾವಣೆಗೊಳ್ಳುವುದು ಯೋಜನೆಗೆ ನಿರೀಕ್ಷೆ ಹಾಗೂ ಆರಂಭಿಕ ಸದುದ್ದೇಶವನ್ನು ಮೀರಿದ ಸಾರ್ಥಕತೆ ನೀಡಲಿದೆ. ಸ್ತ್ರೀ ಶಕ್ತಿ ಸಂಘಗಳನ್ನು ಗೃಹಲಕ್ಷ್ಮಿ ಸಂಘಗಳನ್ನಾಗಿ ಮಾಡಿ ಸಂಘದ ಅಭಿವೃದ್ಧಿ ಹಾಗೂ ಮಹಿಳಾ ಸಬಲೀಕರಣಕ್ಕೆ ಉತ್ತೇಜನ ನೀಡುವಂತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸೂಚನೆ ನೀಡಿದ್ದಾರೆ. ಗೃಹಲಕ್ಷ್ಮಿಯಿಂದ ಸ್ತ್ರೀ ಶಕ್ತಿ ಸಂಘವನ್ನೇಗೆ ಕಟ್ಟಬಾರದು? ಕನಿಷ್ಠ 100 ಜನರು ಸೇರಿದಂತೆ ತಿಂಗಳಿಗೆ 2 ಲಕ್ಷ ರೂಪಾಯಿ ಆಗುತ್ತದೆ. ಆ ಹಣವನ್ನು ಬಳಸಿ ಸಣ್ಣ ಉದ್ಯಮ ಆರಂಭಿಸಬಹುದು. ಬ್ಯಾಂಕ್ ಮಾದರಿಯಲ್ಲಿ ಸಂಘ ನಡೆಸಲು ಉತ್ತೇಜಿಸಿ. ಇದರಿಂದಾಗಿ ಖಾಸಗಿ ಚೀಟಿ ಮೋಸದಂತಹ ತಡೆಯಬಹುದು ಎಂದು ಸಚಿವರು ಹೇಳಿದ್ದಾರೆ. ಸ್ತ್ರೀ ಶಕ್ತಿ ಸಂಘಗಳನ್ನು ಗೃಹಲಕ್ಷ್ಮಿ ಸಂಘವನ್ನಾಗಿ ಬಲವರ್ಧನೆಗೊಳಿಸುವ ಚಿಂತನೆ ಸರ್ಕಾರದಲ್ಲಿದೆ. ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಈ ನಿಟ್ಟಿನಲ್ಲಿ ಗೃಹಲಕ್ಷ್ಮಿಯರನ್ನು ಪ್ರೋತ್ಸಾಹಿಸುವಂತೆ ಸೂಚಿಸಿದ್ದಾರೆ. ಸರ್ಕಾರದ ಆದೇಶವಾಗಿ ಈ ಚಿಂತನೆ ರಾಜ್ಯಾದ್ಯಂತ ಸಮರ್ಪಕ ಅನುಷ್ಠಾನವಾದರೆ ಸಂಘದ ಬಲವರ್ಧನೆ, ಸ್ವಯಂ ಉದ್ಯಮಕ್ಕೆ ಮೂಲಕ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಸಹಕಾರಿಯಾಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಹೊಸ ಅಪ್ಡೇಟ್ ಒಂದನ್ನು ಕೊಟ್ಟಿದ್ದಾರೆ. ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.